ಸಂಸ್ಥಾನ ಮಠ ಶಿರಟ್ಟಿಯ ಈ ಪೂಜ್ಯರ ಈ ಒಂದು ಆನೆ ಅಂಬಾರಿ ಸಹಿತ ನಾಣ್ಯಗಳಲ್ಲಿ ತುಲಾಭಾರ ಮಾಡ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪೂಜ್ಯರಾದ ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು 3000 ಮಠ ಅವರಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದವರು ಈ ಭಾಗದಲ್ಲಿ ಧಾರ್ಮಿಕ ಜಾಗೃತಿಗೆ ಭಾವೈಕ್ಯತಾ ಭಾವಕ್ಕೆ ಬಹುದೊಡ್ಡ ಮೆರುಗನ್ನು ತಂದುಕೊಟ್ಟಿರ್ತಕ್ಕಂಥ ಪೂಜ್ಯರಾದ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ನಿಹಿತರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿರ್ತಕ್ಕಂಥ ಗೆಳೆಯರಾದ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ BY ವಿಜೇಂದ್ರ ಅವರೇ, ಜೀವನ ದರ್ಶನ ಪ್ರವಚನ ಇಂಗ್ಲಿಷ್ ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದವರು, ಬಹುದೂರದಿಂದ ವಿಶೇಷ ಅಭಿಮಾನದಿಂದ ಆಗಮಿಸಿರ್ತಕ್ಕಂಥ ಸನ್ಮಿತ್ರ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಅವರೇ, ಈ ಕಾರ್ಯಕ್ರಮದ ಅತ್ಯಂತ ಪವಿತ್ರ ಭಾಗ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆನೂ ಅನ್ಬೋದು. ಆ ಪ್ರೀತಿ, ಭಕ್ತಿ, ಅಭಿಮಾನ, ಗೌರವದ ದ್ಯೋತಕವಾಗಿರ್ತಕ್ಕಂಥ ಅಂಬಾರಿ ತುಲಾಭಾರ ಚಾಲನೆ ನೀಡ್ತಕ್ಕಂಥ ಆ ಪುಣ್ಯದ ಕೆಲಸವನ್ನು ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಗೆಳೆಯರಾದ ಅರಣ್ಯ ಸಚಿವರಾದ ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಾಸಕ ಮಿತ್ರರು, ವಿಧಾನ ಪರಿಷತ್ನಲ್ಲಿ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಗೆಳೆಯರಾದ ಮಾನ್ಯ ಸಲೀಂ ಅಹಮ್ಮದ್ ರವರೇ, ಶಾಸಕ ಆಯುಕ್ತರಾದ ಮಾನ್ಯವರೇ, ಶಿವಣ್ಣವರೇ, ಹಿರಿಯರಾದ ಮಾಜಿ ಸಚಿವರಾದ ಹಿಂಡಸಗಿರಿ ಸಾಹೇಬ್ರೆ, ಮಾಜಿ ಸಚಿವರಾದ ಸನ್ಮಾನ್ಯ ಶಾಸಕರು, ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ರೇ, ಶಾಸಕ ಮಿತ್ರ ಬೆಲ್ಲದವರೇ, ಮಾನ್ಯ ಸಂಕನೂರವರೇ, ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಸನ್ಮಾನ್ಯ ಗಡ್ಡದೇವ್ರ ಮಠದವರೇ, SS ಪಾಟೀಲ್ ರೇ, IG ಸವರಿ ಅವರೇ, ಹಿರಿಯರಾದ ಸನ್ಮಾನ್ಯ JR ಪಾಟೀಲ್ ರೇ, ಅಕ್ಕಿ ಅವರೇ, ರಾಮಕೃಷ್ಣ ಅವರೇ, ನಡೆದ ಎಲ್ಲ ರಾಜಕೀಯ ಮುಖಂಡರೇ, ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಶ್ರೀಗಳಿಗೆ ವಂದಿಸಿ ಆಗಮಿಸಿರ್ತಕ್ಕಂಥ ಶಿರಟ್ಟಿ ಮಠದ ಭಕ್ತರಿಗೆ, ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಶರಣ ಬಂಧುಗಳೇ, ಇದೊಂದು ವಿಶೇಷವಾದ ಸಂದರ್ಭ. ನಾವು ನಮ್ಮ ಜೀವಕಾಲದೊಳಗೆ ಒಮ್ಮೆ ನೋಡ್ತೇವೆ, ಇಲ್ಲಂದ್ರೆ
ಆ ಜೀವನ ಪರ್ಯಂತ ನೋಡಕ್ ಸಾಧ್ಯ ಇಲ್ಲ. ತುಲಾಭಾರ ಮಾಡುವಂತ ಆ ಅಭಿಮಾನ, ವಿಶ್ವಾಸ, ಗೌರವ, ಅಭಿಮಾನ ಇವು ಎಲ್ಲವೂ ಒಂದು ಕಡೆ ಮಿಲನಾಗಿರ್ತಕ್ಕಂಥದ್ದನ್ನ ನೋಡಿರ್ಲಿಲ್ಲ. ಅದನ್ನ ಇವತ್ತು ನಾವು ನೀವೆಲ್ಲ ಮಠ ನಮ್ಮ ಪ್ರದೇಶದಲ್ಲಿ ಉತ್ತರ ಕರ್ನಾಟಕದೊಳಗೆ ಧರ್ಮಾತೀತವಾಗಿ ಜಾತಿ ಮತ ಪಂಥಗಳಿಗೆ ಯಾವುದೂ ಗಣನೆಗೆ ತೆಗೆದುಕೊಳ್ಳದೆ ಮಾನವ ಕುಲವೊಂದು ಅನ್ನುವಂಥ ಭಾವನೆಯಿಂದ ಭ್ರಾತೃತ್ವ ಭಾವ ಬೆಳೆಸಿರ್ತಕ್ಕಂಥ ಮಠನ ಸಿರಟ್ಟಿ ಮಠ. ಧಾರ್ಮಿಕ ಐಕ್ಯತೆ ಜೊತೆಗೇನೆ ಅವರ ಮೊಟ್ಟ ಮೊದಲಿನ ಸ್ವಾಮೀಜಿಯವರಿಂದ ಹಿಡ್ಕೊಂಡು ಪ್ರೀತಿ ಬೆಳೆಸು, ಅದು ಸಿರಟ್ಟಿ ಮಠ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿತ್ತು. ಶಿರಟ್ಟಿ ಮಠದ ಆ ತಾಯಿ ಹೃದಯವನ್ನ ಹೊಂದಿರುವಂತ ಆ ಪೂಜ್ಯರನ್ನ ಇವತ್ತು ನಾವೇನು ಅಂಬಾರಿ ಮೇಲೆ, ಆನೆ ಅಂಬಾರಿ ಮೇಲೆ ಅವ್ರನ್ನ ಕೂಡಿಸಿ ತುಲಾಭಾರ ಮಾಡ್ತಾ ಇದ್ದೀವಿ. ಇದು ನಮ್ಮ ಉತ್ತರ ಕರ್ನಾಟಕದ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶೇಷ ಭಕ್ತಿ, ಗೌರವ, ನಮ್ಮ ಶ್ರದ್ಧೆ ಆ ಹಿನ್ನೆಲೆಯೊಳಗೆ ಇವತ್ತು ಈ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ಯಾರನ್ನ ಕಲ್ಪನೆ ಮಾಡ್ಕೋಬೇಕು, ಯಾರನ್ನ ಕನಸು ಕಾಣಬೇಕು, ಆ ಕನಸನ್ನು ನನಸು ಮಾಡ್ಕೊಳ್ಬೇಕು. ಅದನ್ನ ನನಸು ಮಾಡ್ಬೇಕಾದ್ರೆ ಬೆವರು ಸುರಿಸ್ಬೇಕು, ರಕ್ತ ಸುತ್ಕೋಬೇಕು ಅಂತ ಕೆಲಸನ ಹಗಲು ರಾತ್ರಿ ಅಂದೆ ಊಟ ಮಾಡಿದ್ರೋ ಇಲ್ಲೋ ನಿಭಾಯಿಸುವಂತ ಅವಕಾಶವನ್ನ ಅವರ ನೇತೃತ್ವದಲ್ಲಿ ಮಾಡಿಕೊಟ್ರು. ಅವರು ಇವರ ಮಠಕ್ಕೆ ಬಂದು ಬಹಳ ದಿವಸ ಆಗಿಲ್ಲ, ಆದರೆ ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ತರೋದನ್ನು ಪ್ರಾರಂಭ ಮಾಡಿದ್ರು. ನೀವು ನೆನಪು ಮಾಡ್ಕೊಂಡು, ನೀವು ಯಾವಾಗಲೂ ಆನೆ ಅಂಬಾರಿ ಮೇಲೆ ಸ್ವಾಮಿಗಳನ್ನು ಕುಂಡ್ರಿಸಿ ತುಲಾಭಾರ ಯಾವಾಗೂ ಕೇಳೇ ಇಲ್ಲ. ನೀವು ಅದನ್ನು ಇವತ್ತು ನೋಡ್ತಾ ಇದ್ದೀರಿ. ಅದಕ್ಕೆ ಯಾರ ಜವಾಬ್ದಾರಿ ಇದ್ರೆ, ಕಾರಣರಿದ್ರೆ ಅಥವಾ ನೇತೃತ್ವ ಇದ್ರೆ, ಕಾರಣ ನೀವೇ ಭಕ್ತರು, ಆದರೆ ಅದಕ್ಕೆ ನೇತೃತ್ವವನ್ನು ನೀಡಿದವರು ಲಿಂಗಾಲೇಶ್ವರ ಮಹಾಸ್ವಾಮಿಗಳು. ಅವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಹೇಳ್ತೀನಿ. ಶಿರಟ್ಟಿ ಮಠದ ತತ್ವ ಸಿದ್ಧಾಂತ ನಮ್ಮ ದೇಶದ ಎಲ್ಲ ಮಠಗಳಲ್ಲಿ ಬಂದರೆ ಇದೊಂದು ಸ್ವರ್ಗ ಆಗುತ್ತೆ ನೋಡಿ. ಅವರಲ್ಲಿ ಅರಿವೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ, ಪೂಜೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ, ಸಂಗೀತ ಮನರಂಜನೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ, ಪೂಜೆ ಪುನಸ್ಕಾರಗಳಲ್ಲೂ ಸಹಿತ ಎಲ್ಲವೂ ಒಂದು ಅನ್ನುವಂತಹ ಭಾವನೆ ನಮ್ಮನ್ನೆಲ್ಲ ಮನಸ್ಸು ಕೂಡಿಸುವ, ಮನಸ್ಸನ್ನು ತಿಳಿಗೊಳಿಸಿ ಈ ಸಮಾಜವನ್ನೇ ಸ್ವರ್ಗದೋಪಾದಿಯೊಳಗೆ ತಗೊಂಡು ಹೋಗುವಂತ ಆ ಪೂಜ್ಯರು ಶಿರಟ್ಟಿ ಮಠದ ಸ್ವಾಮಿಗಳ ಈ ಒಂದು ವಿಶೇಷ ಕಾರ್ಯಕ್ರಮ ತುಲಾಭಾರ ನಮ್ಮೆಲ್ಲರಿಗೆ ಬಹಳ ಖುಷಿ ತಂದಿದೆ, ಅಭಿಮಾನ ತಂದಿದೆ. ಮತ್ತೊಮ್ಮೆ ಅವರಿಗೆ ವಂದಿಸಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದೊಳಗೆ ನಾನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಎಂ ಬಿ ಪಾಟೀಲ್ರು, ಸಲೀಂ ಅಹಮದ್ ಅವರು ಬರುವಾಗ ಮಾತಾಡ್ತಾ ಇದ್ವಿ. ವಿಶೇಷವಾಗಿ ಆಶ್ಚರ್ಯ ವ್ಯಕ್ತ ಮಾಡ್ತಕ್ಕಂಥ ಮಾತುಗಳು. ಎಂ ಬಿ ಪಾಟೀಲ್ರು ಈ ಮಠಕ್ಕೆ ಬಾಗಲಕೋಟೆ ಬಿಜಾಪುರಕ್ಕೆ ಇರುವಂತಹ ಸಂಬಂಧ ಹೇಗೆ ಹೊಸ ಸ್ವಾಮೀಜಿಯವರಾದ್ರೆ ಬಾಗಲಕೋಟೆಯಿಂದ ಅವ್ರಿಗೆ ಅರಿವೆಗಳು ಬರ್ತಾವು, ಅವ್ರಿಗೆ ಕಾಣಿಕೆಗಳು ಬರ್ತಾವು, ವಿಶೇಷವಾಗಿರ್ತಕ್ಕಂಥ ನಡತೆಗಳಿವೆ. ಅವು ಎಲ್ಲವನ್ನ ಹೇಳೋದು. ಸಲೀಂ ಅಹಮದ್ ಅವರಂತೂ ಆ ಮಠದ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರದಿಂದ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಸೋತರು. ಆ ಎಲ್ಲ ಮಾತುಗಳನ್ನು ಮೆಲುಕು ಹಾಕುವಂತ ಬಂದ್ವಿ ನಾವು. ಅದು ನಮಗೆ ಬಹಳ ಮುದ ನೀಡಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿರುವುದೇ ನಮ್ಮ ಪುಣ್ಯ ಭಾಗ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡು ಮತ್ತೊಮ್ಮೆ ಸಂಘಟಕರು ಈ ಅವಕಾಶವನ್ನು ನಾವು ಒಪ್ಪಿಸಿಕೊಟ್ರಿ. ಅದಕ್ಕಾಗಿ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ.